ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುವಂಥದ್ದು. ಸದ್ಯ ಹೊಳೆನರಸೀಪುರದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ನಮ್ಮ ಜೊತೆ ಮಹೇಶ್ ಶರ್ಮಾ ಅವರು ಗುರೂಜಿ ಅವರು ಕೂಡ ಇರುವಂಥದ್ದು. ನೇರವಾಗಿ ಮಾತಾಡಿಸ್ತೀನಿ. ಗುರುಜಿ, ಅಂತಿಮ ವಿಧಿವಿಧಾನ ಯಾವ ರೀತಿ ಇರುತ್ತೆ ಸರ್? ಕೂಡ ಬೆಂಗಳೂರಿನಿಂದ ಕೂಡ ನಿನ್ನೆಯಿಂದ ತುಂಬ ಸಾಗರೋಪಾದಿಯಲ್ಲಿ ಜನಗಳು ಅವ್ರನ್ನ ನೋಡಲಿಕ್ಕೆ ಬರ್ತಾ ಇರತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದ ಕೂಡ ಜನ ಸಾಗರವೇ ಇಲ್ಲಿ ಬಂದು ಮೆರೆದಿದೆ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ನಾವು ಪಂಚಗವ್ಯ ಪುಣ್ಯಾಹ ಮಾಡಿ ಪ್ರೋಕ್ಷಣೆ ಮಾಡಿ ಕರ್ಣಪಠನ ಅಂತ ಒಂದು ಇದು ಆ ಕಿರಿಯ ಮಗ ಮಂತ್ರ ಹೇಳುವಂಥದ್ದಿದೆ. ಅದನ್ನೆಲ್ಲ ಹೇಳಿ ಆ ಪ್ರಕ್ರಿಯೆಲ್ಲ ಮುಗಿಸಿ ಅವರಿಗೆ ಈ ಒಕ್ಕಲಿಗ ಸಂಪ್ರದಾಯ ಆ ಪ್ರಕಾರವಾಗಿ ಅವರಿಗೆ ಸ್ನಾನವನ್ನು ಮಾಡಿಸಿ ಅವರಿಗೆ ಮಂಗಳ ದ್ರವ್ಯಗಳು ಸುಮಂಗಲಿಯಾಗಿ ಹೋಗಿರೋದ್ರಿಂದ ಮಂಗಳ ದ್ರವ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಅವರಿಗೆ ಸೀರೆ ಉಡಿಸಿ ಅರ್ಶಿನ ಕುಂಕುಮ ಬಳೆ ಎಲ್ಲ ತೋಡಿಸಿ ಈಗ ಆ ರಾವು ಕಾಲ ಮುಗಿದ ತಕ್ಷಣ ಮಾಂಗಲ್ಯಧಾರಣೆ, ಚಿಕ್ಕದೊಂದು ಮಾಂಗಲ್ಯಧಾರಣೆ ಮಾಡಿ ಇದೆಲ್ಲ ಇಲ್ಲಿ ಮುಗೀತು. ಇಲ್ಲಿ ತದನಂತರ ಇಲ್ಲಿಂದ ಒಂದು 3 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.